ನಾವು ಮಹಾಮಾನವವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನವೇ ನಮಗೆ ಅವರ ಒಂದು ಪ್ರತಿಯೊಂದು ಹೆಜ್ಜೆಗಳು ಜೀವನದ ಒಂದು ಪ್ರತಿಯೊಂದು ಕ್ಷಣಗಳು ನಮ್ಮ ಜೀವನಕ್ಕೆ ದಾರಿದೀಪ ಅಂತ ಮಹಾನ್ ವ್ಯಕ್ತಿ ನಡೆದಿರ್ತಕ್ಕಂಥ ದಾರಿನೇ ನಮಗೆ ಮುಂದಿನ ಜೀವನದಲ್ಲಿ ಈಗ ಮುಂದಿನ ಇರ್ತಕ್ಕಂಥ ಜೀವನದಲ್ಲಿ ನಮಗೆ ದಾರಿದೀಪ ಆಗಬೇಕು. ಎಲ್ಲರೂ ಅವರ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು. ಅವರು ಹಾಕಿ ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಡಿಬೇಕು. ಹಾಗಿದ್ರೆ ಮಾತ್ರ ಅವರ ಜಯಂತಿಗೆ ಅವರ ಆದರ್ಶಗಳಿಗೆ ಒಂದು ಬೆಲೆ ಇರ್ತದೆ ನನ್ನ ಅನಿಸಿಕೆ. ಅವರು ಭಾಳ ದೊಡ್ಡವರು, ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವರಲ್ಲ, ಆದರೆ ಅವರ ಆದರ್ಶಗಳು ನಾವು ಪಾಲನೆ ಮಾಡಬೇಕು. ವ್ಯವಸ್ಥೆ ಮೇಲೆ ನಂಬಿಕೆ ಕೆಲವು ಜನರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಾರೆ ಮತ್ತು ಹಿಂಸಿಸುತ್ತಾರೆ ಮತ್ತು ಶಿಕ್ಷೆಯನ್ನು ನೀಡುತ್ತಾರೆ. ಆದರೆ ಇದಕ್ಕೆಲ್ಲದಕ್ಕೂ ಬಗ್ಗದೆ ಇದನ್ನೇ ಸವಾಲನ್ನಾಗಿ ಸ್ವೀಕರಿಸಿಕೊಂಡು ಅಂಬೇಡ್ಕರ್ ಅವರು ಓದುತ್ತಾರೆ. ಅವರು ಓದು ಎಂಥದ್ದಾಗಿತ್ತಂದರೆ ಈ ಭಾರತ ದೇಶಕ್ಕೆ ಸಂವಿಧಾನ ಬರೆಯುವಂಥದ್ದು. ಅವರ ಶಿಕ್ಷಣ ಎಂಥದ್ದಾಗಿತ್ತಂದರೆ ಅವರು ತೀರಿಕೊಂಡಾಗ ಜಗತ್ತಿನ 193 ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಅವರಿಗೆ ಸಲಾಮ್ ಮಾಡ್ತಾರೆ. ಅಂದರೆ ಆ ಮನುಷ್ಯನ ಶಿಕ್ಷಣಕ್ಕೆ ಎಂಥ ಮರ್ಯಾದೆ, ಎಂಥ ಬೆಲೆ ಇರಬೇಕಂದರೆ ನಮ್ಮ ಮನದಲ್ಲಿ ಇನ್ನೂ ಮಠ ಇದ್ದೀವಿ. ಮತ್ತು ದೊಡ್ಡವಾಡ ಬ್ರದರ್ಸ್ ಕಡೆಯಿಂದ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳು. ನಾಡಿನ ಜನತೆಗೆ ಮೊದಲು ಏನು ಕೇಳ್ಬೋದು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಂದು ಹೋಗಿ ಮಾಲಾರ್ಪಣೆ ಮಾಡೋದು ಅದು ದೊಡ್ಡದಲ್ಲ. ಯಾಕಂದರೆ ಅವ್ರದ್ದು ಯಾವ ದೇವರು ನಾವು ಬೇಡಾರ್ದಂಥದ್ದು ವರಗಳು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಏನು ಹೇಳ್ತೀವಿ ಪ್ರತಿಯೊಂದು ಏನು ಮಾಡಬೇಕಾದ್ರೂ ಬಾಬಾ ಸಾಹೇಬ್ರು ನೆನಪು ಮಾಡ್ಕೋಬೇಕು, ಅವ್ರ ವಿಚಾರಗಳನ್ನ ತಿಳ್ಕೋಬೇಕು. ಯಾಕಂದ್ರೆ ಯಾವ ದೇವರು ನಾವು ಕೇಳಾರ್ದಂಥದ್ದು ಎಲ್ಲ ನಮ್ಮ ಜೀವನನೇ ಕೊಟ್ಟರೆ ಅವರು ತ್ಯಾಗ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಪ್ರತಿಯೊಂದು ನಾವು ಏನು ಹೇಳ್ತೀವಿ ಅಂತಂದರೆ ಎಲ್ಲ ಸಮಸ್ತ ಜನತೆಗೆ ನಮಗೆ
ಏನು ದೇವ್ರು ಕೊಳ್ಳಾರ್ದಂಥದ್ದು ಕೊಟ್ಟಿದ್ದಾರೆ ನಮ್ಮ ಬಾಬಾ ಸಾಹೇಬರು. ಅವ್ರದ್ದು ಪ್ರತಿಯೊಂದು ಹೆಜ್ಜೆಗೂ ನಾವು ಏನೋ ಮಾಡಬೇಕು ಅಂದ್ರೆ ಅವ್ರ ವಿಚಾರಗಳು ಜನಕ್ಕೆ ಸಿಗಿಸ್ಕೋಬೇಕು. ಅವ್ರನ್ನ ಇನ್ನೂ ಆಮೇಲೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಅದರ ತಿಳುವಳಿಕೆ ಹೇಳ್ಕೊಡ್ಬೇಕು. ಅವಾಗ ನಾವು ಒಂದು ಅವ್ರದ್ದು ಸಣ್ಣ ಮಾರ್ಗದಾಗ ನಡೆದಂಗೆ ಅಂತ ತಿಳ್ಕೊತೀನಿ. ಆ ಪೂರ್ತಿ ಮಾರ್ಗದಲ್ಲಿ ನಡೆಯೋಕೆ ಆಗಲ್ಲ. ಆಮೇಲೆ ಅವ್ರ ಕಾಲು ಧೂಳು ಸಮಾನ ಆಗೋಲ್ಲ ನಾವು, ಯಾಕಂದರೆ ಅದು ಇಡೀ ವರ್ಲ್ಡಿನ ಜಗತ್ತಿನ ದೇವರ ಇವತ್ತು ಹುಟ್ಟು ಹಬ್ಬ 134ನೇ ಹುಟ್ಟು ಹಬ್ಬ ಜಯಂತಿಯ ಅಂಗವಾಗಿ ಶುಭಾಶಯಗಳನ್ನು ಸಾರ್ವಜನಿಕರಿಗೆ ಪ್ರಕಟಿಸುವ